ಕುವೆಂಪು ನಮಗೆ ಈಗ ಒಂದು ವ್ಯಕ್ತಿ ಅಲ್ಲ, ಕುವೆಂಪು ನಮಗೆ ಒಂದು ವಿಚಾರ. ಕರ್ನಾಟಕ ಸಂಸ್ಕೃತಿಯ ಸಮೃದ್ಧತೆಯನ್ನು ಬೆಳೆಸ್ತಾ ಇರುವಂಥ ಒಂದು ಪ್ರಮುಖ ಸಂಸ್ಥೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ರಾಮೇಗೌಡರು ಈ ಜನಶಕ್ತಿ ಕೇಂದ್ರದ ಉದ್ದೇಶ ಮತ್ತು ಆಶಯಗಳನ್ನ ಕುರಿತು ನಿಮ್ಮಲ್ಲಿ ಪ್ರಸ್ತಾಪಿಸಿದರು. ಸುಮಾರು ಕನ್ನಡದ ಚಳುವಳಿ ಕೇಂದ್ರಗಳು ಭಾಷೆಯ ಹೋರಾಟವನ್ನು ಮಾಡ್ತಾ ಅಲ್ಲಿಗೆ ನಿಂತರೆ ನಮ್ಮ ರಾಮೇಗೌಡರ ಕನ್ನಡ ಜನಶಕ್ತಿ ಕೇಂದ್ರ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಕೂಡ ನಮ್ಮ ನಡುವೆ ಕಂಗೊಳಿಸ್ತಾ ಇದೆ ಅನ್ನೋದು ಬಹು ಹೆಮ್ಮೆ ಸಂಗತಿ ಅಂತ ನಾನು ಭಾವಿಸ್ತೀನಿ. ನೋಡಿ, ಇವರು ಅತ್ಯಂತ ಉನ್ನತ ಸಾಹಿತಿಗಳ ಹೆಸರಿನಲ್ಲಿ ಕನ್ನಡಕ್ಕಾಗಿ ಕೆಲಸ ಮಾಡಿದವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅತ್ಯುತ್ತಮ ಕನ್ನಡ ಪುಸ್ತಕಗಳನ್ನ ಪ್ರಕಟಣೆ ಮಾಡುವಂಥ ಸಾಹಸಕ್ಕೆ ತೊಳೆದಿದ್ದಾರೆ. ನಿಮ್ಗೆ ಗೊತ್ತಿದೆ ಪ್ರಕಟಣೆ ಕೆಲಸ ಎಂಥ ಕಷ್ಟ ಅಂತ. ಅದರ ಜೊತೆಗೆ ಕಾಲಕಾಲಕ್ಕೆ ಅತ್ಯುತ್ತಮವಾದಂಥ ವಿಚಾರ ಸಂಕಿರಣಗಳನ್ನ ಮಾಡ್ತಾಯಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ದುಡಿದವರು ಇವರನ್ನ ಕುರಿತಂತೆ ವಿಚಾರ ಸಂಕಿರಣಗಳನ್ನ ಮಾಡ್ತಾಯಿದ್ದಾರೆ. ಅವರು ನಾನು ಇಷ್ಟು ವರ್ಷ ನೋಡ್ಕೊಂಡು ಬಂದಿರುವ ಈ ಪ್ರಶಸ್ತಿಗಳ ಪುರಸ್ಕೃತರ ವ್ಯಕ್ತಿಗಳನ್ನ ನೀವು ಗಮನಿಸಿದ್ರೆ ಒಂದು ಕೊಂಚವೂ ಕೂಡ ಊನವಾಗಿರುವಂಥ ವ್ಯಕ್ತಿಗಳು ಈ ಪ್ರಶಸ್ತಿಯನ್ನು ಪಡೆದಿರೋದು ಕಂಡಿಲ್ಲ ನನಗೆ. ಅತ್ಯುತ್ತಮ ಸಾಧಕರನ್ನು ಯಾವುದೇ ಮುಲಾಜಿಲ್ಲದೆ ಹೂಡಿಕೆ ಮಾಡುವಂತಹ ಒಂದು ಗುಣ ಈ ಕನ್ನಡ ಜನಶಕ್ತಿ ಕೇಂದ್ರಕ್ಕಿದೆ. ಅದರ ಹಿಂದೆ ಸ್ಫೂರ್ತಿ ರಾಮೇಗೌಡರು ಅವ್ರ ಮಾತಿಗೆ ನಿಂತರೆ ಒಂದು ಗಂಟೆ ಆದರೂ ಮಾತು ನಿಲ್ಲಿಸಲ್ಲ, ನಿಮ್ಗೆ ಗೊತ್ತಿದೆ. ಆದರೆ ವಾಚಾಳಿ ಅಲ್ಲ, ಅವ್ರು ಮಾತನಾಡ್ತಾ ಇರುವಂಥ ಅನೇಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮುಖ್ಯ ವಸ್ತು ಅವ್ರ ಮನಸ್ಸಲ್ಲಿರ್ತದೆ, ಅವರ ಬುದ್ಧಿಯಲ್ಲಿರ್ತದೆ, ಅವರ ಪ್ರಜ್ಞೆಯಲ್ಲಿರ್ತದೆ ಅಂತಂದರೆ, ಅವ್ರು ಮಾತನಾಡ್ತಾ ಇದ್ದರೆ ಅತ್ಯುತ್ತಮ ಸಾಹಿತಿ ಮಾತಾಡ್ತಿದ್ದಾನೋ ಅನಿಸುವ ಹಾಗೆ. ಅವ್ರ ರಾಜಕಾರಣಿಗಳ ಬಗ್ಗೆ ಮಾತಾಡಲಿ, ಅತ್ಯುತ್ತಮ ರಾಜಕಾರಣಿಗಳ ಬಗ್ಗೆ ಮಾತಾಡಲಿ, ಧೀಮಂತ ಸಾಹಿತಿಗಳ ಬಗ್ಗೆ ಮಾತಾಡಲಿ, ಅವ್ರನ್ನ ಓದಿ ಮನನ ಮಾಡಿಕೊಂಡು ಬರದೆ ಅವರು ಎಂದೂ ಮಾತಾಡೋದು. ಕನ್ನಡ ಸಾಹಿತ್ಯದ ಬಗ್ಗೆ ಅವ್ರಿಗಿರುವಂಥ ನಿಜವಾದಂಥ ಒಳ ಶಕ್ತಿ ಯಾವುದು ಅಂತಂದರೆ, ಒಳ ಸತ್ವ ಯಾವುದು ಅಂತಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ ರಾಮೇಗೌಡರು. ನೋಡಿ, ಈಗ 10 ನಿಮಿಷ ಏನು ಮಾತನಾಡಿದಾಗ ನಿಮಗೆ ಅವರ ನಿಜವಾದ ಧೀಮಂತಿಕೆ ಗೊತ್ತಾಗಿರಬೇಕು. ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡುವಾಗಲಿ, ಕುವೆಂಪು ಅವರ ಬಗ್ಗೆ ಮಾತಾಡುವಾಗಲಿ, ಅವ್ರ ಸಾಹಿತ್ಯ, ಅವ್ರ ವ್ಯಕ್ತಿತ್ವ. ಇಂಥ ಒಬ್ಬ ವ್ಯಕ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕೇ ಬೇಡವೆ? ಜಾತಿ ಕುಲ ಸಂಪ್ರದಾಯಗಳನ್ನ ಮೀರಿ ಇಂಥ ವ್ಯಕ್ತಿತ್ವವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾಡುವಂಥ ಕೆಲಸವನ್ನು ಕನ್ನಡ ಸಮುದಾಯ ಮಾಡಬೇಕಾಗಿದೆ. ಹಾಗೆ ಮಾಡಿದಾಗ ಇಂಥ ಪರಿಷತ್ತಿಗೆ ಒಂದು ಘನತೆ ಬರ್ತದೆ, ಗಾಂಭೀರ್ಯ ಬರ್ತದೆ. ಇವತ್ತು ನಮ್ಮ ರಾಮಣ್ಣ ಕೋಡಿ ಹೊಸಳ್ಳಿ ಅವರಿಗೆ ಏನು ಪ್ರಶಸ್ತಿಯನ್ನು ಕೊಡಲಾಗಿದೆ ಕುವೆಂಪು ಅವರ ಹೆಸರಿನಲ್ಲಿ, ಅದು ಕೂಡ ಅತ್ಯಂತ ಪ್ರಸ್ತುತವಾಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಎಷ್ಟು ಸುಂದರವಾದಂಥ ವ್ಯಕ್ತಿ. ಈ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಅತ್ಯಂತ ಸುಂದರನಾಗಿ ಪೇಟ ಹಾಕಿದಾಗ ನೋಡ್ಬೇಕಾಗಿತ್ತು ನೀವು. ಅವ್ರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರು ಅಂತಂದರೆ, ನಿಧಾನಕ್ಕೊಂದು ತಲೆ ಮೇಲೆ ಕೈ ಆಡ್ಸೋಣ ಅಂತ ಆಸೆ ಆಗ್ಬಿಟ್ಟಿತ್ತು. ಅಷ್ಟೇ ಮೃದು ಭಾಷೆ, ಮಿತಭಾಷಿ, ಮತ್ತು ತಾನು ಮಾಡಿದ ಕೆಲಸವನ್ನು ಹಾಗೆ ಹೇಳ್ಕೊಳ್ಳೋರಲ್ಲ. ನಾನು ನೋಡಿದ ಹಾಗೆ ರಾಮಣ್ಣ ಎಂದೂ ಕೂಡ ಹಾಗೆ ಅತ್ಯಂತ ಎತ್ತರದ ದನಿಯಲ್ಲಿ ಮಾತಾಡೋದನ್ನು ನಾನು ಕಂಡಿಲ್ಲ ವಾಸ್ತವವಾಗಿ. ವನಸುಮ ಅಂತ DVG ಅವರು ಒಂದು ಮಾತನ್ನು ಹೇಳ್ತಾರೆ, ವನಸುಮದಂತೆ ಇರುವ ಹಾಗೆ ನನಗೆ ದಯವಿಟ್ಟು ಆ ವ್ಯಕ್ತಿತ್ವವನ್ನು ಕೊಡುವಂತ. ವನಸುಮ ಅಂದರೆ ಈ ವನದಲ್ಲಿ, ಕಾಡಿನಲ್ಲಿ ಗೊತ್ತಾಗದ ಹಾಗೆ ವಾಸನೆಯನ್ನು ಬೀರುತ್ತಿರುವಂಥ ಒಂದು ಹೂವು. ಅದಕ್ಕೆ ಕಾಣಿಸ್ಕೋಬೇಕಂತ ಆಸೆ ಇಲ್ಲ, ಆದರೆ ಗೊತ್ತಾಗದಾಗ ಅದರ ವಾಸನೆ ಎಲ್ಲರ ಕಡೆಗೂ ಬೀರ್ತಾ ಇರ್ತದೆ. ನಮ್ಮ ರಾಮಣ್ಣ ಕೋಡಿ ಹೊಸಳ್ಳಿಯವರ ವ್ಯಕ್ತಿತ್ವ ಆ ಥರದ್ದು, ವನಸುಮದ ಹಾಗೇನ ವ್ಯಕ್ತಿತ್ವ ಅದು. ಪತ್ರಕರ್ತರಾಗಿದ್ದರು, ಕನ್ನಡಕ್ಕಾಗಿ ದುಡಿದಂಥ ಆ ರೀತಿಯ ಕೆಲಸ ಕೂಡ ಅತ್ಯದ್ಭುತವಾದದ್ದು. ಸಂಯುಕ್ತ ಕರ್ನಾಟಕದಿಂದ ಪ್ರಾರಂಭಿಸಿ
ಪರಿಷತ್ ಪತ್ರಿಕೆಯಲ್ಲಿದ್ದು ಅನೇಕ ಸಣ್ಣ ಸಣ್ಣ ಪತ್ರಿಕೆಗಳು ದುಡಿಯೋದು ಅಂಥ ಏನು ಸಣ್ಣ ಸಾಹಸದ ಕೆಲಸ ಅಲ್ಲ ಅದು. ಅಂಥದ್ದನ್ನು ಮಾಡಿ ಕನ್ನಡದ ಒಂದು ಸಂಸ್ಥೆಯನ್ನು, ಸಂಘರ್ಷ ಸಂಸ್ಥೆಯನ್ನು ಸ್ಥಾಪಿಸಿ ಕನ್ನಡಕ್ಕಾಗಿ ದುಡಿದು ಕೆಲಸ ಮಾಡಿ ಈಗ ಮಾಗಿದ ವ್ಯಕ್ತಿತ್ವವಾಗಿರುವಂಥ ರಾಮಣ್ಣ ಕೋಡಿ ಹೊಸಳ್ಳಿಯವರಿಗೆ ಕುವೆಂಪು ಅವರ ಪ್ರಶಸ್ತಿಯನ್ನು, ಅವರ ಹೆಸರಿನ ಪ್ರಶಸ್ತಿಯನ್ನು ಕೊಟ್ಟಿರೋದು ಆ ಕಾರಣಕ್ಕಾಗಿಯೇ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ನಮ್ಮ ರಾಮೇಗೌಡರು ಒಂದು ಮಾತನ್ನು ಹೇಳಿದರು, ಜಾತಿ ಮತವನ್ನು ಮೀರಿದ ಮಾತು ಮತ್ತು ಕೃತಿ ಇವೆರಡೂ ಕೂಡ ರಾಮಣ್ಣ ಹೊಸಳ್ಳಿಯವರ ವ್ಯಕ್ತಿತ್ವದಲ್ಲಿದೆ ಅಂತ. ನಾವು ಬೆಳಿಬೇಕಾಗಿದ್ದು ಹಾಗಲ್ವೇ? ವಾಸ್ತವವಾಗಿ ಕುವೆಂಪು ಅವ್ರನ್ನ ಅನುಸರಿಸುವಂಥ ನಮಗೆ ಜಾತಿ ಮತ ಮೀರಿ ವಿಶ್ವ ಮಾನವನಾಗುವಂಥ ಒಂದು ವ್ಯಕ್ತಿತ್ವ ಬೆಳಿಬೇಕಲ್ವೇ? ವಿಶ್ವಮಾನವ ಆಗದಿದ್ರೂ ಕೂಡ ಮನುಜ ಮತದ ಕಡೆಗೆ ಹೋಗಬೇಕಲ್ವೇ? ನಾವು ಪಂಚಮಂತ್ರಗಳಲ್ಲಿ ಕುವೆಂಪು ಅವರು ಹೇಳೋದು ಇದನ್ನೇ ತಾನೆ, ಎಲ್ಲ ಜಾತಿ ಮತಗಳನ್ನು ಮೀರಿ ಮನುಜ ಮತದ ಕಡೆಗೆ ಧಾವಿಸು, ನಿಧಾನಕ್ಕೆ ನೀನು ವಿಶ್ವಮಾನವನಾಗ್ತೀಯ. ಹಾಗಾದಾಗ ನಿಮಗೆ ಅನಿವಾರ್ಯವಾಗಿ ಸರ್ವೋದಯದ ಕಲ್ಪನೆ ಬರ್ತದೆ. ಸರ್ವೋದಯ ಅಂತಂದರೆ ಅತ್ಯಂತ ದೊಡ್ಡ ತತ್ವ ಅದು. ಗಾಂಧೀಜಿಯವರು ಅದನ್ನು ಒಂದು ಚಳುವಳಿಯನ್ನಾಗಿ ಮಾಡಿದರೆ ನಿಮ್ಗೆ ಗೊತ್ತಿರಬೇಕು. ಕನ್ನಡ ಭಾಷಾ ಸಮುದಾಯದಲ್ಲಿ ಅದನ್ನು ಘನಗಂಭೀರವಾದಂಥ ತತ್ವವನ್ನಾಗಿ ಮಾರ್ಪಡಿಸಲಿಕ್ಕೆ ಪ್ರಯತ್ನ ಪಟ್ಟಂಥವರು ಕುವೆಂಪು ಅವರು. ಎಲ್ಲರ ಉದಯ, ಎಲ್ಲರ ಸಮಾನವಾದಂಥ ಬೆಳವಣಿಗೆಯನ್ನು ಕುವೆಂಪು ಆ ಕಾಲದಲ್ಲಿ ಲೆಕ್ಕ ಹಾಕ್ಕೊಳ್ಳಿ. 121ನೇ ವರ್ಷ ಜಯಂತಿ ಇವಾಗ ಆಚರಿಸ್ತಾ ಇದ್ದೀವಿ ನಾವೀಗ ಕುವೆಂಪು ಅವ್ರದ್ದು. ಹೆಚ್ಚು ಕಡಿಮೆ ಅವರ 100ನೇ ಈಗ 100 ವರ್ಷ 28ನೇ ವಯಸ್ಸಿಗೆ ಅವರು ಪ್ರಥಮ ನಾಟಕ ಬರೆದರು, ಜಲಗಾರ. 1928 ಜಲಗಾರ ಬರೆದಿದ್ದು ಮೊಟ್ಟ ಮೊದಲ ನಾಟಕ. ಅದರಲ್ಲಿ ಎತ್ಕೊಳ್ತಾ ಇರೋದೇ ಅವರು ಒಬ್ಬ ಶೋಷಿತನಾದಂತಹ ವ್ಯಕ್ತಿತ್ವ. ಕಾಯಕವೇ ಮುಖ್ಯ ಅಂತ ತಿಳಿದಂಥ ಒಬ್ಬ ಜಲಗಾರ ತನ್ನ ಕಾಯಕದಿಂದಲೇ ಅತ್ಯಂತ ಶೋಷಣೆ ಮಾಡ್ತಿದ್ದಂತಹ ದೇವಸ್ಥಾನವನ್ನು ಬಿಟ್ಟು ಶಿವನನ್ನು ತನ್ನೆಡೆ ಕರ್ಕೊಳ್ತಾನಲ್ಲ, ಅಂಥದ್ದೊಂದು ವ್ಯಕ್ತಿತ್ವವನ್ನು 78ರ ಯುವಕ ಬರೀತಾನೆ ಅಂತಂದರೆ ಆ ವ್ಯಕ್ತಿತ್ವಕ್ಕಿರುವಂಥ ಘನವಾದಂತಹ ಧೋರಣೆ ಯಾವುದಿತ್ತು ಅನ್ನೋದನ್ನ ನೀವು ಗಮನಿಸಿ. ಕುವೆಂಪು ನಮಗೆ ಈಗ ಒಂದು ವ್ಯಕ್ತಿ ಅಲ್ಲ, ಕುವೆಂಪು ನಮಗೆ ಒಂದು ವಿಚಾರ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಾಗೆ ನಾವು ವಿಚಾರವನ್ನಾಗಿ ತೊಗೊಂಡ್ರೆ ಮಾತ್ರ ಒಂದು ಭಾವಾವೇಶದಿಂದ ಮುಕ್ತರಾಗಿ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದು ಬಸವಣ್ಣ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಕುವೆಂಪು ಆಗ್ಬೋದು, ಬುದ್ಧ ಆಗ್ಬೋದು. ಇವರೆಲ್ಲರೂ ಕೂಡ ತಮ್ಮ ವಿಚಾರಧಾರೆಯಿಂದ ಪ್ರಸ್ತುತರಾಗಿದ್ದಾರೆ. ಕುವೆಂಪು ಅವ್ರನ್ನು ಕೂಡ ನಾವು ಹಾಗೆ ಗಮನಿಸಬೇಕು. ಕುವೆಂಪು ಅವರು ಮಾತಾಡಿದ್ದು, ಅವರು ಕವನಗಳನ್ನ ಬರೆದಿದ್ದು ಎಲ್ಲವೂ ಕೂಡ ತರುಣರಿಗಾಗಿ, ಆ ಕಾಲದ ತರುಣರಿಗಾಗಿ. ಅವರು ಹೊಸ ರೀತಿಯ ಮನುಷ್ಯ ಧರ್ಮದ ಘೋಷಣೆಯನ್ನು ಮಾಡ್ತಾರೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ. ಯಾಕೆ ಬರಬೇಕು ಸೋದರರು ಅಂತಂದರೆ, ತರುಣರು ಈ ಮತ ಮುಂತಾದಂಥವುಗಳನ್ನ ಬಿಟ್ಟು ಹೊಸ ರೀತಿಯ ಮನುಷ್ಯರಾಗಲಿಕ್ಕೆ ಬನ್ನಿ ಅಂತ. ಗುಡಿ ಚರ್ಚು ಮಸಜೀದುಗಳ ಬಿಟ್ಟು ಬನ್ನಿ. ಈ ಕರೆ ನೋಡಿ ಎಂಥ ದೊಡ್ಡ ಕರೆ ಇದು. ಆ ಕಾಲಕ್ಕೆ 1930-40ರ ಸುಮಾರಿಗೆ ಅತ್ಯಂತ ಸಾಂಪ್ರದಾಯಿಕವಾಗಿರುವಂಥ ಸಮಾಜದಲ್ಲಿ ಈ ಕರೆ ಒಂದು ಕ್ರಾಂತಿಕಾರಕವಾದಂಥ ಕರೆ. ಕೋಡಿ ಹೊಸಳ್ಳಿಯವರು ಅವ್ರ ಮನೆಯಲ್ಲಿ ಅವರ ಮಕ್ಕಳಿಗೆ ಜಾತಿ ಮತವನ್ನು ಮೀರಿ ಬೆಳೆಸುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಾರಲ್ಲ, ಹೆಚ್ಚು ಕಡಿಮೆ ಕುವೆಂಪು ಅವರ ಅನುಸರಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಕುವೆಂಪು ಅವ್ರನ್ನ ಫಾಲೋ ಮಾಡ್ತಿರುವಂಥ ವ್ಯಕ್ತಿತ್ವಗಳು ಆಗಬೇಕು ಅನ್ನೋದು ಅವರ ವ್ಯಕ್ತಿತ್ವದಲ್ಲಿ ರೂಪುಗೊಂಡಿರೋದ್ರಿಂದಲೇ ನನ್ನ ಪ್ರಕಾರ ಈ ಪ್ರಶಸ್ತಿ ಅವರಿಗೆ ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಕುವೆಂಪು ಅವರ ಯಾವುದೇ ಬರವಣಿಗೆ ತೆಗೆದುಕೊಂಡು ನೋಡಿ ನೀವು, ಅದು ಕಾದಂಬರಿ ಆಗ್ಬೋದು, ಕವನ ಆಗ್ಬೋದು, ನಾಟಕ ಆಗ್ಬೋದು, ಅಥವಾ ಶಿಶುಕಥೆಗಳಾಗ್ಬೋದು, ಎಲ್ಲ ಕಥೆಗಳಲ್ಲಿ ಯಾವುದು ನಿಮಗೆ ಅತ್ಯಂತ ಸಾಮಾನ್ಯ ಅಂತ ಅನಿಸುತ್ತೋ ಅದು ಅತ್ಯಂತ ಸಂಪತ್ತುಳ್ಳದ್ದು ಅಂತ ಹೇಳ್ತಾರೆ. ನೀರೆಲ್ಲವೂ ತೀರ್ಥ. ಈ ಮಾತು ಎಂಥ ದೊಡ್ಡ ಮಾತಿದು. ತೀರ್ಥನೇ ದೊಡ್ಡದು ಅಂತ ಹೇಳುವಂಥ ಸಂಪ್ರದಾಯಸ್ಥರಿಗೆ ಹೇಳ್ತಾರೆ, ಕುಡಿಯೋ ನೀರೇ ತೀರ್ಥ ಅಲ್ವೇನ್ರಿ? ಅದಿಲ್ಲದೆ ಇದ್ರೆ ನಿಮ್ಮ ಪ್ರಾಣ ಬರುತ್ತಾ? ಜೀವ ಸಂಕುಲಗಳನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅನ್ನುವ ಮಾತನ್ನು ಹೇಳಿದಂಥ ಕುವೆಂಪು 20ನೇ ಶತಮಾನದ ಕನ್ನಡದ ಚಿಂತಕರಲ್ಲಿ ಪ್ರಕೃತಿ ಜೀವ ಸಂಕುಲಗಳ ಸಂಬಂಧವನ್ನು ಮನುಷ್ಯನ ಜೊತೆಗೆ ಜೋಡಿಸಿದಂಥ ಮೊದಲ ವ್ಯಕ್ತಿ ನಾನು. ಅದನ್ನು ಯಾವುದೇ ಹಿಂಜರಿಕೆಯಲ್ಲಿ ಪರಿಸರವಾದಿಗಳು ಆಮೇಲೆ ಬಂದರು ನಿಜ, ಅದರ ಮೊದಲ ಪರಿಸರವಾದಿ ಆಧುನಿಕ ಸಂದರ್ಭದಲ್ಲಿ ಯಾರು ಇದ್ದರೆ ಕುವೆಂಪು. ಪ್ರಕೃತಿಯನ್ನು ಸುಮ್ಮನೆ ಅವರು ರೊಮ್ಯಾಂಟಿಕ್ ಆಗಿ ಆರಾಧಿಸಲಿಲ್ಲ, ಪ್ರಕೃತಿಯನ್ನು
ಶೋಷಣೆ ಮಾಡ್ತಿರುವಂಥ ಪುರೋಹಿತಶಾಹಿಯ ದೇವಸ್ಥಾನದ ವಿರುದ್ಧ ಎತ್ತಿ ಕಟ್ಟಿದ್ರು. ಶಿವಮಂದಿರ ಸಮ ಈ ಪ್ರಕೃತಿ ಅವ್ರ ಮಾತು. ಇಲ್ಲಿ ನಿಮಗೆ ನಿಜವಾದ ದೈವ ಸಿಗ್ತದೆ ಹೊರತಾಗಿ ದೇವಸ್ಥಾನದಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಶೋಷಣೆಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಿರುವಂಥ ಈ ಪುರೋಹಿತಶಾಹಿಯ ಈ ಆವಾಸ್ಥಾನಗಳನ್ನ ಬಿಟ್ಟು ಬನ್ನಿ ಅಂತ ಹೇಳುವಂಥ ಕರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರು ಎಷ್ಟರ ಮಟ್ಟಿಗೆ ಈ ಸಾಮಾನ್ಯ ಜನರ ಪರವಾಗಿದ್ದರು ಅನ್ನೋದಕ್ಕೆ ಸಣ್ಣ ಉದಾಹರಣೆ, ಹೆಚ್ಚು ಬೆಳೆಸಲ್ಲ. ಈ ಕುವೆಂಪು ಬಗ್ಗೆ ಮಾತಾಡ್ತಾ ಹೋಗ್ಬಿಟ್ರೆ 2 ಗಂಟೆ ಪುಂಖಾನುಪುಂಖವಾಗಿ ಮಾತಾಡೋಕ್ಕೆ ನನಗೆ ಸಾಧ್ಯವಾಗ್ತದೆ. ಒಂದು ಸಣ್ಣ ಉದಾಹರಣೆ, ಅವ್ರ ಕಾದಂಬರಿಯಲ್ಲಿ ಒಂದು ಪಾತ್ರ ಬರುತ್ತೆ, ಮಲೆಗಳಲ್ಲಿ ಮದುಮಗಳು ಕಾದಂಬರಿ. ನೀವೆಲ್ಲರೂ ಓದಿರ್ತೀರಿ ಅಂದ್ಕೊಂಡಿದ್ದೀನಿ ನಾನು. ಅದೊಂದು ಸಾಮಾನ್ಯವಾದಂಥ ಅಸ್ಪೃಶ್ಯ ವ್ಯಕ್ತಿ ಗುತ್ತಿ ಎನ್ನುವ. ಆ ಗುತ್ತಿ ವಾಸ್ತವವಾಗಿ ಅವನು ಹೊಲೆಯಾದ್ದರಿಂದ, ಅಸ್ಪೃಶ್ಯನಾದ್ದರಿಂದ ಹೊಲೆಗುತ್ತಿ ಅಂತ ಕರಿತಿರ್ತಾರೆ ಅವನ್ನ. ಆದರೆ ನಿಜವಾದ ಗುತ್ತಿ ಯಾರಪ್ಪ ಅಂತಂದ್ರೆ ಅವನ ಜೊತೆಗೆ ಒಂದು ಬಹಳ ಪ್ರೀತಿಪೂರ್ವಕವಂತ ಒಂದು ನಾಯಿ ಇರುತ್ತೆ. ನಾಯಿ ಸದಾ ಗುತ್ತಿ ಜೊತೆಗೆ. ಹೀಗಾಗಿ ಅವನನ್ನು ನಾಯಿ ಗುತ್ತಿ ಅಂತಲೂ ಕರಿತಾ ಇರ್ತಾರೆ ಜನ. ಅವರಿಬ್ಬರ ಸಂಬಂಧ ಎಷ್ಟು ಜೋರಾಗಿರ್ತದೆ ಅಂದರೆ, ನಾಯಿಗುತ್ತಿ ಮತ್ತು ಗುತ್ತಿ ಸಂಬಂಧ, ನಾಯಿ ಮತ್ತು ಗುತ್ತಿ ಸಂಬಂಧ ಅಂತಂದರೆ ಬಿಟ್ಟಿರೋಕ್ಕಾಗದೇ ಇಲ್ಲ. ಅವನೆಲ್ಲೋದ್ರೂ ಅವನಿಂದ ಇರ್ತದೆ ಇದು ನಾಯಿಗುತ್ತಿ. ಆದರೆ ಇವನಿಗೆ ಒಂದು ಹೆಣ್ಣನ್ನು ಮದುವೆ ಆಗಬೇಕು, ತಾನು ಪ್ರೇಮಿಸಿದ ಹೆಣ್ಣನ್ನು ಮದುವೆ ಆಗಬೇಕು, ಆದರೆ ಈ ಒಡೆಯರು ಬಿಡ್ತಾ ಇಲ್ಲ. ಒಡೆಯರು ಆಗಕ್ಕೆ ಅಲೋ ಮಾಡ್ತಿಲ್ಲ. ಹೀಗಾಗಿ ಬೇರೆ ಒಡೆಯರ ಕಡೆಗೆ ಹೋಗಬೇಕಾಗಿದೆ. ಆ ದೊಡ್ಡ ಕಸಿವಿಸಿಲಿರ್ತಾನೆ ಮುಕುಂದಯ್ಯ ಅಂತ ಒಬ್ಬ, ಅವನು ಒಡೆಯ. ಆ ಒಡೆಯ ಕೇಳ್ತಾನೆ ಒಂದು ಸತಿ ನಾಯಿಗುತ್ತಿಗೆ, ಏನಪ್ಪ ಯಾವಾಗಲೂ ನಾಯಿ ನಿನ್ನ ಜೊತೆ ಇರ್ತದೆ, ನಾಯಿ ಜೊತೆಗೇ ಇರ್ತೀಯ ನೀನು, ಬಿಟ್ಬಿಡಿ ನಾಯಿನ, ನೀನು ನನಗೆ ಕೊಟ್ಬಿಡು ನಾಯಿನ. ಆದರೆ ನಾಯಿ ಮತ್ತು ಗುತ್ತಿ ಸಂಬಂಧ ಎಂಥ ರಕ್ತ ಜೀವದ ಸಂಬಂಧ ಅಂತಂದರೆ ಬಿಟ್ಕೊಡೋಕ್ಕೆ ಆಗಲ್ಲ ಇವನಿಗೆ. ಆದರೆ ಒಡೆಯನಿಗೆ ಹಂಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಮುಕುಂದಯ್ಯ ಕೇಳ್ತಾ ಇದ್ದಾನೆ. ಒಡೆಯ ಇಲ್ಲ ನಾಯಿ ಇಲ್ಲ, ನೋಡು ನಿನಗೆ ಒಂದು ಕೆಲಸ ಮಾಡು, ಒಂದು ಅಕ್ಕಿ ಕೊಡ್ತೀನಿ, ಒಂದು ವಸ್ತ್ರ ತುಂಬ ಅಕ್ಕಿ ಕೊಡ್ತೀನಿ, ₹1 ಕೊಡ್ತೀನಿ, ನೀನು ಬಿಟ್ಟುಬಿಡು ನಾಯಿನ. ಒಡೆಯನಿಗೆ ನಿಮ್ಗೆ ಗೊತ್ತಲ್ಲ, ದೊಡ್ಡ ಮನುಷ್ಯರು ಹೇಳಿದ್ರೆ ನಿಮಗೆ ಇಲ್ಲ ಅನ್ನೋಕ್ಕಾಗಲ್ಲ, ಆದರೆ ಕೊಡದೇ ಇರೋಕ್ಕೂ ಆಗಲ್ಲ. ನಾಯಿ ಗುತ್ತಿ ಸೈಲೆಂಟಾಗಿರ್ತಾನೆ. ಇವನು ಬಂದು ಅಕ್ಕಿ ಕೊಟ್ಟ, ₹1 ಕೊಟ್ಬಿಟ್ಟು ನಾಯಿ ಬಿಟ್ಬಿಟ್ಟು ಹೋಗಪ್ಪ. ನಾಯಿ ಬಿಟ್ಟ ಗುತ್ತಿ ಒಲ್ಲದ ಮನಸ್ಸಿನಿಂದ ಸುಮಾರು ದೂರ ಹೋದ ಕಾಡಿನಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ಜೋರಾಗಿ ಹತ್ತಿಬಿಡ್ತಾನೆ. 5 ನಿಮಿಷ ಆದಮೇಲೆ ವಾಪಸ್ ಬರ್ತಾನೆ. ಮುಕುಂದಯ್ಯ ನೋಡ್ತಾನೆ, ಇದೇನು ವಾಪಸ್ ಬಂದ್ಬಿಟ್ನಲ್ಲ ಗುತ್ತಿ. ಒಡೆಯನಿಗೆ ಹೇಳ್ತಾನೆ ಗುತ್ತಿ, ಅಯ್ಯರೇ, ನೀವು ಕೊಟ್ಟಿರೋ ಅಕ್ಕಿ ಈ ₹1 ನಾಣ್ಯ ನೀವೇ ಇಟ್ಕೊಳ್ಳಿ. ನಾನು ನಾಯಿನ ಮಾರದೆ ಅಂತ ಆಗಬಾರ್ದು, ನಾಯಿನ ನಾನು ಮಾರದೆ ಅಂತ ಆಗಬಾರ್ದು, ಅದು ನನಗೂ ದೊಡ್ಡ ಒಂದು ಪಾಪ ಬರ್ತದೆ ಕಣ್ರಯ್ಯ, ನೀವೇ ಇಟ್ಕೊಳ್ಳಿ ಇದನ್ನ ಅಂತ ಕೊಟ್ಬಿಟ್ಟು ಅವನು ನಾಯಿ ಕಡೆ ನೋಡದೆ ಹೊಟ್ಟೋದ. ಎಂಥ ದೊಡ್ಡ ಮುಕುಂದಯ್ಯನ ಇಲ್ಲದೆ ಇರೋವಂಥ ಮಾನವೀಯತೆಯನ್ನು ಅಂಥವನಲ್ಲಿ ಕಾಣ್ತಾರಲ್ಲ, ಗೊಬ್ಬರದಲ್ಲಿ ಕಾಣ್ತಾರಲ್ಲ ಅವರು, ಗೊಬ್ಬರದಲ್ಲಿರೋ ಶಕ್ತಿ ಕಾಣ್ತಾರಲ್ಲ, ಬೇಲಿ ಮೇಲಿರುವಂಥ ಹೂವಿನಲ್ಲಿ ಕಾಣ್ತಾರಲ್ಲ, ದುಡಿಯೋ ರೈತನಲ್ಲಿ ಅವರು ಯೋಗಿಯ ಒಂದು ದರ್ಶನವನ್ನು ಕಾಣ್ತಾರಲ್ಲ. ಇಂಥದ್ದೊಂದು ದೊಡ್ಡ ವ್ಯಕ್ತಿತ್ವ ಆ ಕುವೆಂಪು ಅವರ ಹೆಸರಿನಲ್ಲಿ ಕೊಡ್ತಾ ಇರೋ ಪ್ರಶಸ್ತಿ ಹೊಟ್ಟೆ ಕಿಚ್ಚು ಬರುತ್ತೆ. ನನಗೆ ಬರಬೇಕಾಗಿತ್ತಲ್ಲ ಅಂತ ಅನಿಸೋ ಹಾಗೆ. ರಾಮಣ್ಣ ಅವರು ಪುಣ್ಯವಂತರು, ಅವ್ರಿಗೆ ಬಂದಿದೆ, ಒಳ್ಳೆಯದಾಗಲಿ, ಕನ್ನಡಕ್ಕಾಗಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅವರು. ಸೊ ಇವತ್ತಿನ ಸಮಾರಂಭದಲ್ಲಿ ವಾಸ್ತವವಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪಿ ಮಲ್ಲಿಕಾರ್ಜುನಪ್ಪನವರು ನನ್ನ ಬಹಳ ಹಳೆಯ ಗೆಳೆಯ. ಅವರ ಪ್ರಾಮಾಣಿಕತೆ, ಸಜ್ಜನಿಕೆಯನ್ನು ನಾನು ಬಲ್ಲೆ, ಚೆನ್ನಾಗಿ ಬಲ್ಲೆ. ನಮ್ಮ ನಲ್ಲೂರು ಪ್ರಸಾದ್ ಗೆಳೆಯ. ಇಂಥ ಒಬ್ಬ ವ್ಯಕ್ತಿತ್ವವನ್ನು ಜೊತೆಗೆ ಕರ್ಕೊಂಬಂದು ನಮ್ಮ ನಡುವೆ ಬೆಳೆಸ್ತದ್ರಲ್ಲ, ನಿಜವಾಗ್ಲೂ ಇವ್ರಿಗೆ ನಾವು ದೊಡ್ಡ ಗೌರವ ಸಲ್ಲಿಸ್ಬೇಕು. ಈ ಸಮಾರಂಭದಲ್ಲಿ ನಮ್ಮ ಮಾನಸ ಅವರಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಕನ್ನಡದ ಕೆಲಸವನ್ನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ತಂದಿರುವಂಥ ಪಾಟೀಲರು ಸಮಗ್ರ ತಂದರು. ಇತ್ತೀಚೆಗೆ ಚಿದಾಮೂರ್ತಿಗಳು ಕನ್ನಡಕ್ಕಾಗಿ ಹೋರಾಟ ಮಾಡಿದವರು. ಅವರ ಸಮಗ್ರ ಸಂಪುಟವನ್ನು ಮಾನಸ ಅವರು ಎಷ್ಟು ಕ್ಷಿಪ್ರಗತಿಯಲ್ಲಿ ಮಾಡಿದ್ದಾರೆ ಅಂತಂದರೆ ಅವರ ಸಾಹಿಸಕ್ಕೆ ನಾನು ಮೆಚ್ಕೊಂಡ್ಬಿಟ್ಟೆ ವಾಸ್ತವವಾಗಿ. ಅಂಥವರು ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅದು ಕೂಡ ನನಗೆ ಬಹಳ ಒಂಥರ ಹೆಮ್ಮೆ ಪಡುವಂಥ ವಿಚಾರ. ರಾಮೇಗೌಡರಂತೂ ಸರಿಯೇ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕನ್ನಡದ ಅಭಿಮಾನಿಗಳಿದ್ದೀರಿ. ನೀವೆಲ್ಲರೂ ಕೂಡ
ಇವತ್ತು ರಾಮಣ್ಣ ಅವ್ರಿಗೆ ಕೊಡುವಂಥ ಪ್ರಶಸ್ತಿಯನ್ನು ನೋಡಿ ಕಣ್ತುಂಬ್ತಾ ಇದ್ದೀರಿ, ಪ್ರೀತಿಯಿಂದ ಅವರನ್ನು ಹರಿಸ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ರಾಮಣ್ಣವ್ರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.